ನಮಸ್ಕಾರ ಫ್ರೆಂಡ್ಸ್. ಲೈನಿಂಗ್ ಪೀಸ್ನ ಯಾವ ರೀತಿ ಕಟ್ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲು ಇದು ಲೈನಿಂಗು 1 ಮೀಟ್ರ್ ಲೈನಿಂಗ್ ತಗೊಂಡಿದ್ದೀನಿ. ಇದು ಮೇನ್ ಫ್ಯಾಬ್ರಿಕ್ಕು. ಇದಕ್ಕೆ ನಾವು ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಲೈನಿಂಗ್ನ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ 4 ಫೋಲ್ಡ್ ಮಾಡ್ಕೋಬೇಕು ಲೈನಿಂಗ. ಈ ಥರ ಇನ್ನೊಂದು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಅಳತೆ ಬ್ಲೌಸ್ನ ಇಟ್ಕೊಂಡು ಯಾವ ರೀತಿ ಕಟ್ಟಿಂಗ್ ಬ್ಲೌಸ್ ಅವ್ರು ಕೊಟ್ಟಿರೋದು ಅಳತೆ ಬ್ಲೌಸ್ನ ಇಟ್ಕೋಬೇಕು. ಅಳತೆ ಬ್ಲೌಸ್ನ ಇಟ್ಕೊಂಡು ಈ ರೀತಿ ಇಲ್ಲಿ ನಮಗೆ ಸಮವಾಗಿರೋ ಥರ ಲೈನ್ ಹಾಕ್ಕೊಂಡು ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಇವಾಗ ಇದು ಲೈನ್ ಅಳತೆ ಬ್ಲೌಸ್ನ ಏನು ಕೊಟ್ಟಿದ್ದಾರೆ ಅದನ್ನು ಇಲ್ಲಿಗೆ ನಾವು ಮಾರ್ಜಿನ್ಗೆ 1/4 ಇಂಚು ನಾವು ಲೈನ್ ಹಾಕೋಬೇಕಾಗುತ್ತೆ. ಇದು ಮಾರ್ಜಿನ್ಗೋಸ್ಕರ ಅಂದರೆ ಇಲ್ಲಿ ಫೋಲ್ಡಿಂಗಿಗೆ ಹೊಲಿಗೆ ಹೋಗುತ್ತಲ್ವ, ಹೊಲಿಗೆ ಈ ರೀತಿ ಅಳತೆ ಬ್ಲೌಸ್ನ ಇಟ್ಕೊಂಡು ಇಲ್ಲಿ ಏನು ಫಿನಿಶಿಂಗ್ ಬಂದಿದೆ ಅಲ್ಲಿಗೆ ಒಂದು ಮಾರ್ಕು, ಅದರಿಂದ 1/4 ಇಂಚು ಒಂದು ಮಾರ್ಕಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ಕೆಳಗಡೆನೂ ಅಷ್ಟೇ ಈ ಥರ ಇಟ್ಕೊಂಡು ಇಲ್ಲೂ ಸಹ ನಾವು ಈ ರೀತಿ ಇದು ಫಿನಿಶಿಂಗ್ ಬಂದಿರೋದು ಇಲ್ಲಿಗೆ 1/4 ಇಂಚ್ ಮೇಲ್ಗಡೆಗೆ ನಾವು ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಲೈನ್ ಹಾಕೋಬಿಡೋಣ. ಈಗ ನಾವು ಶೇಪ್ ತೆಗಿಬೇಕು ಅಂದರೆ ಈ ರೀತಿ ಸ್ಕೇಲಿಂದ ನಾವು ಈ ಥರ ಇಲ್ಲಿ ಏನು ಮಾರ್ಕ್ ಮಾಡಿರ್ತೀವಿ ನಾವು ಈ ಮಾರ್ಕು ಮತ್ತು ಈ ಮಾರ್ಕ್ನ ಸೇರಿಸಿ ನಾವು ಶೇಪ್ ತೆಗಿಬೇಕಾಗುತ್ತೆ. ಈ ಥರ ಇಟ್ಕೊಂಡು ಈ ರೀತಿ ಶೇಪ್ ಕೊಟ್ಟರೆ ನೀಟಾಗಿ ಶೇಪ್ ಚೆನ್ನಾಗಿ ಬರುತ್ತೆ, ಸ್ಲೀವ್ ಶೇಪು. ಮತ್ತು ಇದನ್ನೇ 1 ಇಂಚು ಇಲ್ಲಿ 1 ಇಂಚ್ ಮುಂದೆ ಇಟ್ಟು ಇದೇ ರೀತಿ ಇಲ್ಲಿ ಬೇಕು, ಇಲ್ಲೂ ಲೈನಿಗೆ ಟಚ್ ಆಗಿರಬೇಕು. ಈ ಥರ ಇಟ್ಕೊಂಡು ಈ ಥರ ಹಿಂಗೆ ಇನ್ನೊಂದು ಮಾರ್ಕ್ ಮಾಡ್ಕೊಂಡ್ರೆ ಸ್ಲೀವು ರೆಡಿ ಆಗುತ್ತೆ. ಇವಾಗ ನಾವಿಲ್ಲಿ ಮಾರ್ಜಿನ್ಗೆ 1.5 ಇಂಚ್ ತಗೋಬೇಕು. ನಮಗಿಲ್ಲಿ 1 ಇಂಚ್ ಮಾತ್ರ ಸಿಗ್ತದೆ. ಇನ್ನು ಅರ್ಧ ಇಂಚ್ ನಾವು ಇಲ್ಲಿ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು 1.5 ಇಂಚಿಗೆ ಹಿಂಗೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಲೈನ್ ಹಾಕೊಳ್ಳೋಣ. ಲೈನ್ನ ಈಗ ಕಟ್ ಮಾಡಿ ತೆಗೆದುಬಿಡೋಣ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡಿಬಿಡೋಣ. ಕಟ್ ಮಾಡಿಬಿಟ್ಟು ಇಲ್ಲಿ ನಾವು ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಇವಾಗ ಇದು ಮೇಲ್ಗಡೆ 2 ಲೇಯರ್ ಬಿಟ್ಟು ಇದು ಮೇಲ್ಗಡೆ ಫ್ರಂಟಿಗೆ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ ಈ ಥರ ಹಿಂಗೆ ಇಟ್ಕೊಂಡು ನಾವಿಲ್ಲಿ ಏನು ಫ್ರಂಟಿಗೆ ಶೇಪ್ ತೆಗೆದಿರ್ತೀವಿ ಆ ಶೇಪ್ನ ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ 1 ಇಂಚಿಂದ ಹೊರಗಡೆನೇ ನಾವು ಕಟ್ ಮಾಡ್ಕೋಬೇಕು. ಈ ರೀತಿ ಬರಬೇಕು ನಾವು ಕಟ್ ಮಾಡಿರೋದು. ಈ ಥರ ಒಂದು ನಾಚ್ ಹಾಕೋಬಿಡೋಣ. ಅಂದರೆ ಇದು ಫ್ರಂಟು ಇದು ಬ್ಯಾಕು ಅಂತ ಗೊತ್ತಾಗಲಿ ಅಂತ ಈ ರೀತಿ ನಾವು ನಾಚ್ ಹಾಕೋಬೇಕಾಗುತ್ತೆ. ಇಲ್ಲಿಗೆ ನಾವು ಪೀಸ್ನ ಜಾಯಿಂಟ್ ಮಾಡ್ಕೋಬೇಕು. ಇದು ಪೀಸ್ ಕಮ್ಮಿ ಇದೆ ಇಲ್ಲಿಗೆ ಸ್ವಲ್ಪ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ಬಾಡಿ ಪಾರ್ಟ್ಸ್ನ ಕಟ್ ಮಾಡ್ಕೋಬೇಕು. ಬಾಡಿ ಪಾರ್ಟ್ಸ್ನ ಈ ರೀತಿ ಇಟ್ಕೊಂಡು ನಾವು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಮಾಡ್ಕೋಬೇಕು. ನಾವು ಅಳತೆ ಬ್ಲೌಸಲ್ಲಿ ಎಷ್ಟು ಉದ್ದ ಇದೆ ಅಂತ ನೋಡ್ಕೊಳ್ಳೋಣ. ಅದನ್ನು ನಾವು ಈ ಅಳತೆ ಬ್ಲೌಸ್ನ ಈ ರೀತಿ ಬ್ಯಾಕ್ ಸೈಡ್ ಹಾಕ್ಕೊಂಡು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಇಟ್ಕೊಂಡು ನಾವು ಇಲ್ಲಿಂದ ಇಲ್ಲಿಗೆ ಈ ಥರ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇದು ಬಂದು 14 ಇಂಚಿದೆ. 14 ಇಂಚಿಗೆ ನಾವು 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ 1/2 ಇಂಚು ಮಾರ್ಜಿನ್ಗೆ ಹೋಗುತ್ತೆ, ಮತ್ತು ಮೇಲ್ಗಡೆ 1/2 ಇಂಚನ್ನ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ. 15 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಸ್ಕೇಲ್ ಸಹಾಯದಿಂದ ಇನ್ನೊಂದು ಲೈನ್ ಹಾಕೋಬೇಡ. ಲೈನ್ ಹಾಕೋಬಿಟ್ಟು ನಾವೀಗ ಈ ಥರ ಅಳತೆ ಬ್ಲೌಸ್ನ ನಾವು ಈ ಥರ ಇಟ್ಕೊಂಡು ನಾವು ಶೋಲ್ಡರ್ನ ತೆಗಿಬೋದು. ಈ ಥರ ಇಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು. ಎಲ್ಲನೂ ಇಟ್ಕೋಬೇಕಾಗುತ್ತೆ. ಎಲ್ಲೂ ಸುಕ್ಕಿಲ್ದೇ ಇರೋ ಥರ ನೋಡ್ಕೋಬೇಕು. ಇದನ್ನ ಈ ಥರ ಇಟ್ಕೊಂಡು ನಾವಿಲ್ಲಿ ಒಂದು ಮಾರ್ಕ್ ಹಾಕೊಳ್ಳೋಣ. ಇಲ್ಲಿ ಫಿನಿಶಿಂಗ್ ಇಲ್ಲಿದೆ 1/2 ಇಂಚ್ ಈ ಕಡೆ ತಗೋಬೇಕು, ಮತ್ತು ಇಲ್ಲಿ ಫಿನಿಶಿಂಗ್ ಇಲ್ಲಿಗಿದೆ 1/2 ಇಂಚ್ ಈ ಕಡೆ ತಗೋಬೇಕು. ನಮಗೆ ಈ ಥರ ತಗೊಂಡ್ರೆ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ. ಇಲ್ಲಿ ನಾವು ಬ್ಯಾಕ್ ಡೀಪ್ನ ಅಳತೆ ಬ್ಲೌಸಲ್ಲಿ ಯಾವ ಥರ ಇದೆ ಅದೇ ರೀತಿ ಇಲ್ಲಿ ಡ್ರಾ ಮಾಡಿಕೊಂಡು ನಾವು ಕಟ್ ಮಾಡಿ ನಾವು ಈ ಥರ ಮಾರ್ಕ್ ಮಾಡ್ಕೋಬೋದು.
ಆಮೇಲೆ ಇಲ್ಲಿ ಆರ್ಮಲ್ ರೌಂಡು ಸಹ ಇಲ್ಲಿ ಈ ಥರ ಇಟ್ಕೊಂಡು ಆರ್ಮಲ್ ರೌಂಡನ್ನು ಇಲ್ಲಿಂದ ಇಲ್ಲಿಗೆ ಇಲ್ಲಿ 1/2 ಇಂಚ್ ಮಾರ್ಜಿನಿಂದ ಬಿಟ್ಟು ಇಲ್ಲಿಗೆ ಇಲ್ಲೂ ಫಿನಿಶಿಂಗ್ ಇಲ್ಲಿದೆ, ಇಲ್ಲಿ 1/2 ಇಂಚ್ ಮೇಲ್ಗಡೆಗೆ ನಾವು ಮಾರ್ಕ್ ಮಾಡಿಕೊಂಡ್ರೆ ಆರ್ಮಲ್ ರೌಂಡು ಸಹ ಇಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಇವಾಗ ಒಂದು ಲೈನ್ನ ಡ್ರಾ ಮಾಡ್ಕೊಬಿಡೋಣ. ಆರು ಇಂಚ್ ಬರ್ತಾ ಇದೆ, ಇಲ್ಲೂ ಸಹ ನಾವು ಒಂದು 6 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ ಹಾಕೋಬೇಕಾಗುತ್ತೆ. ಲೈನ್ ಹಾಕೊಂಡು ಈ ರೀತಿ ಕರ್ವ್ ಸ್ಕೇಲ್ ಇರುತ್ತೆ, ಇಲ್ಲಿಂದ ನಾವು ಈ ಥರ ಒಂದು ರೌಂಡ್ನ ಹಾಕೊಂಡ್ರೆ ನಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಎದೆ ಸುತ್ತಳತೆ ಬಂದು ಇವರಿಗೆ 9.75 ಬರ್ತಾ ಇದೆ. ಈ ಥರ ಇಲ್ಲಿ 9.75ಗೆ ಒಂದು ಮಾರ್ಕ್ ಮಾಡ್ಕೊಂಡು 1.5 ಇಂಚು ನಾವು ಮಾರ್ಜಿನ್ಗೆ ತಗೋಬೇಕಾಗುತ್ತೆ. ಆಮೇಲೆ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ನೋಡೋಣ. ಸೊಂಟದ ಸುತ್ತಳತೆ ಇದು 32.5 ಬರ್ತಾ ಇದೆ. ಅಂದ್ರೆ ಇಲ್ಲಿ ನಾವೇನು ಕಾಜಾಪಟ್ಟಿ ಇರುತ್ತೆ ಅದರಿಂದ ಈ ಕಡೆಯಿಂದ ತಗೋಬೇಕು. ಅವರಿಗೆ 32.5 ಬರ್ತಾ ಇದೆ ಸೊಂಟದ ಸುತ್ತಳತೆ. ಅದನ್ನ 4 ಭಾಗವಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಈ ತರ 32.5 ಈ ತರ ಇಟ್ಕೊಂಡು ಟೇಪ್ನ ಈ ರೀತಿ ಮಡ್ಚ್ಕೊಂಡ್ರೆ ನಮಗೆ ಎಷ್ಟು ಬರ್ತಾ ಇದೆ ಅಂದ್ರೆ 8.25 ಬರ್ತಾ ಇದೆ. 8.25ಗೆ ಈ ತರ ಒಂದು ಮಾರ್ಕ್ ಮಾಡಿಕೊಂಡು ಟಕ್ಸ್ ಹಿಡಿಯೋದಕ್ಕೆ 1/2 ಇಂಚು, ಇಲ್ಲಿ ಮಾರ್ಜಿನ್ಗೆ 1.5 ಇಂಚು. ಇಲ್ಲೇನು ನಾವು 1.5 ಇಂಚ್ ಇಟ್ಕೊಂಡಿರ್ತೀವಿ, 1.25 ಇಂಚ್ ಇದೆ, ಇಲ್ಲೂ ಸಹ ನಾವು 1.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಈ 1.25 ಇಂಚಿಗೆ ಮಾರ್ಕ್ ಎರಡನ್ನು ನಾವು ಈ ತರ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ತರ ಇದನ್ನ ಬ್ಯಾಕ್ ಪಾರ್ಟ್ನ ಈಗ ಕಟ್ ಮಾಡಿ ತೆಗೆದು ಬಿಡೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಏನೇ ಡೌಟ್ ಇದ್ರೂ ಸಹ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತೀನಿ. ಈ ಥರ ಆದಮೇಲೆ ಇಲ್ಲಿಗೆ ನಾವು ಈ ಥರ ನ್ಯಾಚ್ ಹಾಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಎಲ್ಲಿಗೆ ನಮಗೆ ಫಿನಿಶಿಂಗ್ ಅನ್ನೋದು ಈ ಥರ ಬರುತ್ತೆ. ಇವಾಗ ಬ್ಯಾಕ್ ಟೇಪ್ನ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಟೇಪ್ನ ಈ ಥರ ಅವ್ರದ್ದು ಇದೇ ಥರ ಶೇಪ್ ಇದೆ, ಅದರಿಂದ ನಾವು ಅದೇ ಥರನೇ ಶೇಪ್ನ ತೆಗಿಬೇಕಾಗುತ್ತೆ. ಇನ್ನೊಂದ್ಸಲ ಚೆಕ್ ಮಾಡ್ಕೊಬಿಡೋಣ ಫ್ರೆಂಡ್ಸ್. ಕರೆಕ್ಟಾಗಿ ಬರ್ತಾ ಇದೆ. ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಈ ತರ ಫ್ರಂಟ್ ಪಾರ್ಟ್ ಅಲ್ಲಿ ನಾವಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಬ್ಯಾಕ್ ಅಲ್ಲಿ 6 ಇತ್ತು, ನಾವು ಫ್ರಂಟ್ ಅಲ್ಲಿ 6.25 ತಗೊಳ್ಳೋಣ. ಇಲ್ಲೂ ಸಹ 6.25ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಡ್ರಾ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಂಕ್ಳಲ್ಲಿ ನಾವು ಒಂದು 1/4 ಇಂಚಷ್ಟು ಇಲ್ಲಿ ಒಳಗಡೆ ತಗೋಬೇಕು. ಯಾಕೆ ಅಂದರೆ ಅಲ್ಲಿ ರಿಂಕಲ್ಸ್ ಬರುವಂಥ ಸಾಧ್ಯತೆ ಇರುತ್ತೆ, ಅದರಿಂದ ನಾವಿಲ್ಲಿ ಒಂದು 1/4 ಇಂಚ್ ಒಳಗಡೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕೋಬೇಕಾಗುತ್ತೆ. ನಮಗೆ ಎದೆ ಸುತ್ತಳತೆ ಬಂದು 9.75, 1/2 ಇಂಚು ಇಲ್ಲಿ 1/4 ಇಂಚ್ ಹೋಗುತ್ತೆ, ಇಲ್ಲಿ 1/4 ಇಂಚ್ ಹೋಗುತ್ತೆ. ಅದರಿಂದ ನಾವು 1/2 ಇಂಚನ್ನ ನಾವು ಜಾಸ್ತಿ ತಗೋಬೇಕಾಗುತ್ತೆ. ಈಗ 9.75ಗೆ ಒಂದು ಮಾರ್ಕ್ ಮಾಡ್ಕೊಂಡು 1/2 ಇಂಚು ನಮಗೆ ಜಾಸ್ತಿ ತಗೋಬೇಕು. ಆಮೇಲೆ ಮಾರ್ಜಿನ್ 1.5 ಇಂಚು. ನಾವು ಬ್ಯಾಕಲ್ಲಿ 15 ಇಂಚ್ ತಗೊಂಡಿದ್ದೀವಿ. 15 ಇಂಚ್ ಅಂದರೆ ನಾವಿಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ 16 ಇಂಚಿಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ.
16 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಡೀಪ್ ಎಷ್ಟು ಈ ಥರ ಅಳತೆ ಬ್ಲೌಸ್ನ ಇಟ್ಕೊಂಡು ನಾವು ಶೇಪ್ ತಕ್ಕೋಬೋದು. ಈ ಥರ ಬೆಲ್ಟ್ ಪಟ್ಟಿಯಲ್ಲಿ ಎಷ್ಟಿದೆ ನೋಡೋಣ. ಇಲ್ಲಿ 3 ಇದೆ. 3 ಅಂದರೆ ಇಲ್ಲಿ ನಾವು 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲ 1/2 ಇಂಚು ಮಾರ್ಜಿನ್ಗೆ ಹೋಗುತ್ತೆ, ಇಲ್ಲ 1/2 ಇಂಚು ಮಾರ್ಜಿನ್ಗೆ ಹೋಗುತ್ತೆ. ಮತ್ತು ಈ ಕಡೆ ಸೈಡು ನೋಡ್ಕೊಳ್ಳೋಣ ಎಷ್ಟಿದೆ ಅಂತ. ಈ ಕಡೆ ಸೈಡು 2.5 ಇದೆ. 2.5 ಅಂದರೆ ನಾವು ಒಂದು 3.5ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸುತ್ತಳತೆ ಬಂದು ಏನು 8 ಇಂಚ್ ಇತ್ತು ಆ 8 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಟಕ್ಸ್ ಹಿಡಿತೀವಲ್ವ, ಆ ಟಕ್ಸಿಗೆ ಮೇನ್ ಟಕ್ಸಿಗೆ 2 ಇಂಚು ಮಾರ್ಜಿನ್ ತಗೊಂಡು ಇನ್ನು 1.5 ಇಂಚು 3/4 ಇಂಚು ಆ 1/3 ಇಂಚಲ್ಲಿ ಮಾರ್ಜಿನ್ ತಗೋಬೇಕಾಗುತ್ತೆ. ಈ ರೀತಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈಗ ಫ್ರಂಟಲ್ಲಿ ನಾವು ಯಾವುದೇ ರೀತಿ ಟಕ್ಸ್ ಹಿಡಿಬೇಕು ಅಂತ ಗೊತ್ತಾಗುತ್ತೆ. ಈ ಥರ 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಕಡೆ 1 ಇಂಚು ಈ ಕಡೆ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಇಲ್ಲಿ ಟಕ್ಸ್ ಹಿಡಿಬೇಕಾಗುತ್ತೆ. ಆಮೇಲೆ ಇದೆರಡರ ಮಧ್ಯದಲ್ಲಿ ಈ ಥರ ಇಟ್ಕೊಂಡು ಟೇಪ್ನ ಈ ಥರ ಮಡಚಿದ್ರೆ ನಮಗೆ ಇದೆರಡರ ಮಧ್ಯೆ ಸಿಗುತ್ತೆ. ಇಲ್ಲಿಂದ ನಾವು ಇಲ್ಲಿಂದ ಒಂದು 3.5ಗೆ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಒಂದು ನಾವು ಟಕ್ಸ್ ಹಿಡಿಬೇಕಾಗುತ್ತೆ. 1/4 ಇಂಚು ಟಕ್ಸ್ ಹಿಡಿಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಮಗೆ ಅವಶ್ಯಕತೆ ಇಲ್ಲ, ಟಕ್ಸ್ ಹಿಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ನಾವು ಟಕ್ಸ್ನ ಹಿಡಿಬೋದು. ನನಗೆ ಈ ಕಡೆ ಟಕ್ಸ್ ಬೇಡ. ನಾನು ಇಲ್ಲಿ ಆರ್ಮೋಲ್ ರೌಂಡಲ್ಲಿ ಟಕ್ಸ್ ಯಾವ ರೀತಿ ಹಿಡಿಬೇಕು ಅಂದರೆ ಇಲ್ಲಿ ಏನು ನಾವು ಲೈನ್ ಹಾಕಿರ್ತೀವಿ ಆ ಲೈನಿಂದ ಈ ಥರ ಟೇಪ್ನ ನೇರವಾಗಿ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಇಲ್ಲೂ ಒಂದು ನಾವು ಟಕ್ಸ್ನ ಹಿಡಿಬೇಕಾಗುತ್ತೆ. ಈ ಥರ ಇದು ನಮಗೆ ಮಿಡಲ್ ಚೆಸ್ಟ್ ಆಗಿ ಉಳ್ಕೊಳ್ಳುತ್ತೆ. ಇವಾಗ ಕಟ್ ಮಾಡಿ ತೆಗೆದ್ಬಿಡೋಣ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಇದು ಫ್ರಂಟ್ ಪಾರ್ಟು. ಈಗ ಇದನ್ನು ನಾವು ಕಟ್ ಮಾಡಿಬಿಡೋಣ. ತುಂಬ ಸುಲಭವಾಗಿ ಬ್ಲೌಸ್ನ ಕಟ್ ಮಾಡ್ಬೋದು. ಇದೇ ರೀತಿ ನಿಮಗೆ ಬ್ಲೌಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್. ಖಂಡಿತವಾಗಿ ಫ್ರಂಟ್ ಪಾರ್ಟಿದು ಫ್ರಂಟ್ ಡೀಪ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿಗೆ ನಾವು ಟಕ್ಸ್ ಹಾಕೊಂಡ್ರೆ ನಮಗೆ ಈ ರೀತಿ ಈ ಥರ ನಾಚ್ ಹಾಕೊಳ್ಳೋಣ. ನಿಮಗೆ ಇನ್ನು ಬೇರೆ ಥರ ಯಾವ್ದಾರ ಬ್ಲೌಸ್ಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್. ಇದು ಆಯ್ತು. ಈಗ ಇಲ್ಲಿ ಏನು ಪೀಸ್ ಉಳಿದಿರುತ್ತೆ ಇದನ್ನೇ ನಾವು ಇಲ್ಲಿ ಎಕ್ಸ್ಟ್ರಾ ಪೀಸ್ಗೆ ಕೊಡ್ಕೋಬೋದು. ಹೀಗೆ ಕೊಡ್ತೀನಿ. ಇವಾಗ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಎರಡು ಕಡೆನೇ ಈ ರೀತಿ ಮಡಿಸ್ಬಿಟ್ಟು ನಾವು ಇದ್ರ ಮೇಲೆ ಏನು ಸ್ಲೀವಿಗೆ ಕಟ್ ಮಾಡಿರ್ತೀವಿ ಆ ಬಟ್ಟೆನ ಇಟ್ಕೊಂಡು ನಾವು ಇದನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಈ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿ ಎತ್ತಿಟ್ಕೊಬೇಡ. ಈಗ ಬ್ಯಾಕ್ ಪಾರ್ಟ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಇದ್ರ ಮೇಲೆ ನಾವು
ಇದು ಏನು ಕಟ್ ಮಾಡಿರ್ತೀವಿ ಲೈನಿಂಗ್ ಪೀಸ್ನ ಈ ರೀತಿ ಇಟ್ಕೋಬೇಕಾಗುತ್ತೆ. ಈ ಥರ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಸ್ವಲ್ಪ ಎಕ್ಸ್ಟ್ರಾನೇ ಬಟ್ಟೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಫ್ರಂಟ್ ಪಾರ್ಟ್ನ ಈ ಥರ ಇಟ್ಕೊಂಡು ಇದನ್ನು ಸಹ ನಾವು ಕಟ್ ಮಾಡ್ಕೊಳ್ಳೋಣ. ಇವಾಗ ಬೆಲ್ಟ್ ಪಟ್ಟಿ. ಬೆಲ್ಟ್ ಪಟ್ಟಿಗೆ ಈ ಥರ ಪೀಸ್ನ ಇಟ್ಕೊಂಡು ನಾವು ಲೈನಿಂಗ್ ಪೀಸ್ನ ಇದ್ರ ಮೇಲೆ ಇಟ್ಕೊಂಡು ನಾವು ಬೆಲ್ಟ್ ಪಟ್ಟಿನ ಸಹ ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿಗೆ ಇನ್ನೂ 2 ಪೀಸ್ನ ತಗೋಬೇಕಾಗುತ್ತೆ ಫ್ರೆಂಡ್ಸ್. ಇರುತ್ತೆ ಇದನ್ನ ಈ ಥರ ಇಟ್ಕೊಂಡು ಇನ್ನೊಂದು ಪೀಸ್ನ ನಾವು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಪೈಪಿಂಗ್ ಕೊಡೋದಕ್ಕೆ ನಾವು ಈ ಥರ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ಟ್ರೈಟ್ ಆಗಿ ಪೈಪಿಂಗ್ ಕೊಡೋದಕ್ಕೆ ಯಾವತ್ತೂ ಸಹ ಸ್ಟ್ರೈಟ್ ಆಗಿ ಈ ಥರ ಕಟ್ ಮಾಡ್ಕೋಬೇಡಿ. ಹಿಂಗೆ ಕ್ರಾಸ್ ಆಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಪೈಪಿಂಗಿಗೆ. ಈ ಥರ ಕಟ್ ಮಾಡ್ಕೊಂಡ್ರೆ ಪೈಪಿಂಗು ನೀಟಾಗಿ ಬರುತ್ತೆ. ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಈಗ ನಾವು ಕಾಜಾ ಪಟ್ಟಿ ಹುಕ್ಸ್ ಪಟ್ಟಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಕಾಜಾ ಪಟ್ಟಿ. ಹುಕ್ಸ್ ಪಟ್ಟಿಗೆ ನಾವು ಲೈನಿಂಗ್ ಪೀಸ್ನ ತಗೋಬೇಕು. ಇದು ಹುಕ್ಸ್ ಪಟ್ಟಿ, ಇದು ಕಾಜಾ ಪಟ್ಟಿಗಾಗುತ್ತೆ.